ಸರ್ ನಮಸ್ಕಾರ. ನಮಸ್ತೆ ಸರ್ ಜಿಬೆ ಎಲೆಕ್ಷನ್ ದಿನ ದಿನ ಮುಂದೂಡಿಕೆ ಹೋಗ್ತೈತೆ. ಎಲ್ಲ ಕಡೆ MLAಗಳೇ ಎಲ್ಲ ವಾರ್ಡ್ಗಳು ಮೈಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಕೆಲವು ಕಡೆ ಅಲ್ಲಗಳೆಲ್ಲ ದಿಂಡೆಗಳಿದ್ದು ಒಂದು ಮಹಿಳೆನೂ ಮನೆ ಸತ್ತೋಗಿದ್ದಾರೆ ರೀಸೆಂಟಾಗಿ 3 ದಿವಸದ ಹಿಂದೆ. ಅದ್ರ ಬಗ್ಗೆ ಏನಂತೀರಿ? ನೋಡಿ, ಯಾವುದೇ ಚುನಾವಣಾ ಪದ್ಧತಿ ಇದೆ, ಅದು ಯಾವುದೇ ಚುನಾವಣೆ ಆದರೆ ವಿತಿನ್ 6 months ಚುನಾವಣೆ ನಡೆದು ಅದು ಡೆಮೊಕ್ರೆಟಿಕ್ ಆಗಿ ಯಾರ್ಯಾರು ಯಾವ್ಯಾವ ಸ್ಥಾನಮಾನಗಳು ಯಾರ್ಯಾರು ಬರಬೇಕು ಅದನ್ನು ಸರ್ಕಾರಗಳು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಯಾಕೆ ಮಾಡ್ತಾ ಇಲ್ಲ ಅಂದರೆ ಈ ಬ್ಯೂರೋಕ್ರಾಟ್ಸ್ ಮತ್ತು ಸರ್ಕಾರದ ಮಂತ್ರಿಗಳೇನಿದ್ದಾರೆ ಇವರಿಗೆ ಆದಾಯದ ಹೆಚ್ಚುವರಿ ಗಳಿಸುವ ದೃಷ್ಟಿಯಿಂದ ಈ ಚುನಾವಣೆ ಆಗದಂಗೆ ತಾವೇ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರದ ಕಮಿಷನ್ಗಳನ್ನು ಇವರು ಪಡೀಲಿಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ ಇನ್ನೇನು ಅರ್ಥ ಇಲ್ಲ ಇದು. ಹಾಗಾಗಿ ಚುನಾವಣೆ ನಡಿಬೇಕು. ಚುನಾವಣೆ ಆಯಾಯ ಕಾಲಕ್ಕೆ ಆಯಾಯ ಜವಾಬ್ದಾರಿ ಕಾರ್ಪೊರೇಟರ್ಗಳು ಬರಬೇಕು. ಆ ಕ್ಷೇತ್ರದ ಚಿಕ್ಕದಾದ ಕ್ಷೇತ್ರದ ಎಲ್ಲ ಆಗು ಹೋಗುಗಳು, ರಸ್ತೆಗಳಿರ್ಬೋದು, ಬೀದಿ ದೀಪಗಳಿರ್ಬೋದು, ಇತವೆ ಏನು ಒಳಚರಂಡಿ ಇತ್ಯಾದಿಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸಲಿಕ್ಕೆ ಸಣ್ಣ ಪ್ರಮಾಣದ ಅಲ್ಲಿ ಸೇವಕರು ಹೆಚ್ಚು ಸಂಖ್ಯೆಯಲ್ಲಿ ಬೇಕಾಗುತ್ತೆ. ಆ ಚುನಾವಣೆ ನಡೆದರೆ ಆ ಎಲ್ಲ ಜವಾಬ್ದಾರಿ ಜನ ಬರ್ತಾರೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರನೇ ಇವರು ಚುನಾವಣೆಯನ್ನು ಮುಂದಾಕಿ ತಾವೇ ಆ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರಕ್ಕೆ ಕಾರಣರಾಗಿದ್ದಾರೆ. ಇದು ಮುಂದುವರಿಬಾರ್ದು. ತಕ್ಷಣ ಚುನಾವಣೆ ನಡಿಬೇಕು. ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 30ನೇ ತಾರೀಕು ಅಂತ ಅವಧಿ ಕೊಟ್ಟಿದ್ದಾರೆ. ಇವ್ರು ಮಾಡ್ತಾರೆ. ಸೆಪ್ಟೆಂಬರ್ 30ನೇ ತಾರೀಕು ಕೊಟ್ಟಿರೋದು ಸರಿ ಇದೆ. ಯಾಕಂದ್ರೆ ಎಷ್ಟು ಸಾರಿ ಮುಂದಕ್ಕೆ ಹಾಕೊಂಡು ಹೋಗೋದು, ಇವರು ಯಾವ್ದಾದ್ರು ಟೆಕ್ನಿಕಲ್ ರೀಸನ್ ಕೊಡೋದು, ಅದಕ್ಕೊಂದು ಸ್ಟೇಟ್ಮೆಂಟನ್ನು ತಗೊಂಡೋಗಿ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸೋದು, ಮತ್ತೆ ಆ ಸಮಯವನ್ನು ಮುಂದೂಡ್ತಕ್ಕಂಥದ್ದು, ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ 5 ವರ್ಷಗಳಾಗೋಗಿದ್ದಾವೆ. ಹಾಗಾಗಿ ಇನ್ಮೇಲೆ ಅದನ್ನು ಮುಂದುವರಿಸಬಾರ್ದು. ಜನ ಕೂಡ ಬೀದಿಗಿಳಿದು ನಮ್ಮ ಚುನಾವಣೆ ನಡಿಬೇಕಂತೇಳಿ ಒತ್ತಾಯ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಇವರೇನಾರು ಆ ಥರ ಮುಂದೂಡೋ ಕೆಲಸ ಆದರೆ ಜನಸಂಘಟನೆಗಳನ್ನು ಕರೆದು ನಾವು ಕಾರ್ಪೊರೇಷನ್ ಮುಂಭಾಗದಲ್ಲಿ ದೊಡ್ಡ ಚಳುವಳಿಯನ್ನು ಮಾಡ್ತೀವಿ.